ಎಲ್ಲ ಒಂಥರ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ, ಮುಖ ಎಲ್ಲ ಮೊಡವೆ ಆಯಿತು ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ಪಡ್ತೀವಿ, ಎಷ್ಟೊಂದು ಕ್ರೀಮ್ಸು, ಎಷ್ಟೊಂದು ಲೋಷನ್ಗಳು, ಎಷ್ಟೆಲ್ಲ ಮೆಡಿಸಿನ್ ತೊಗೊಳ್ತೀವಿ, ಏನೆಲ್ಲ ಸರ್ಕಸ್ ಮಾಡ್ತೀವಿ, ಯಾವುದ್ಯಾವುದೋ ಕಾಸ್ಮೆಟಿಕ್ ಪ್ರಾಡಕ್ಟ್ಸು, ಯಾವುದೋ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಏನೆಲ್ಲ ಯೂಸ್ ಮಾಡ್ತೀವಿ, ಮೊಡವೆಗಳು ಮಾತ್ರ ಒಂಚೂರು ಕಡಿಮೆ ಆಗೋದಿಲ್ಲ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಈ ಮೊಡವೆಗಳಿಗೆ ಒಂದು ಪರ್ಮನೆಂಟಾಗಿ ಯಾವ ಥರ ನಾವು ಅದನ್ನು ಗುಣಪಡಿಸ್ಕೊಳ್ಬೋದು, ಬರದೇ ಇರೋ ಥರ ಯಾವ ಥರ ನೋಡ್ಕೋಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕಾಗಿರೋದು ಮೊಡವೆಗಳು ಯಾಕೆ ಬರುತ್ತೆ. ಎಲ್ಲರಿಗೂ ಬರೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಅದು ಯಾಕೆ ಬರುತ್ತೆ ತಮಗೆ ಗೊತ್ತಿದೆಯೋ ಇಲ್ವೋ? ಎಷ್ಟೊಂದು ರೀಸನ್ಸ್ ಇದೆ ಮೊಡವೆಗಳು ಬರೋಕ್ಕೆ. ಓಕೆ, ಅದರಲ್ಲೂ ಮುಖ್ಯವಾಗಿ ಯಾರ್ದು ಮುಖದಲ್ಲಿ ಆಯಿಲಿ ಸ್ಕಿನ್ ಇದೆ, ಅಂದರೆ ಮುಖದಲ್ಲಿ ಎಣ್ಣೆ ಜಾಸ್ತಿ ಇದೆ, ಆಯಿಲಿ ಸ್ಕಿನ್ ಜಾಸ್ತಿ ಇದೆ, ಅವ್ರಿಗೆ ಮಾತ್ರ ಮೊಡವೆಗಳು ಜಾಸ್ತಿ ಬರುತ್ತೆ. ಅದೇ ನೋಡಿ ನಿಮ್ದು ಯಾರೋ ಬೇರೆ ಫ್ರೆಂಡ್ಸು ಡ್ರೈ ಸ್ಕಿನ್ ಇತ್ತು ಅವರಿಗೆ ಅಂತಂದರೆ ಯಾವತ್ತೂ ಅವರಿಗೆ ಮೊಡವೆ ಬರೋದಿಲ್ಲ. ಒಂದು ಆಯಿಲಿ ಸ್ಕಿನ್ನು, ಎರಡನೇದು ಬಂದುಬಿಟ್ಟು ಹಾರ್ಮೋನಲ್ ಚೇಂಜಸ್ ಆದಾಗೆ, ಅದರಲ್ಲೂ ಈ ಪ್ಯೂಬರ್ಟಿ ಬಂದಾಗೆ, ಈ PCOD ಆದಾಗೆ, ಅಥವಾ ಈಗ ಗಂಡು ಮಕ್ಕಳು ಕೂಡ ಒಂದು ಚಿಕ್ಕ ವಯಸ್ಸಿಂದ ಅಡಲ್ಟ್ಹುಡ್ಡಿಗೆ ಬಂದಾಗೆ ಆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅದರಿಂದ ಕೂಡ ಪಿಂಪಲ್ಸ್ ಬರುತ್ತೆ. ಮೂರನೇದಾಗಿ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಗೆ ಎಷ್ಟೊಂದು ಸರಿ ಗೊತ್ತಿರೋದಿಲ್ಲ, ತುಂಬ ಸ್ವೀಟ್ಸ್ ತಿನ್ನೋರಿಗೆ ಯಾವಾಗಲೂ ಪಿಂಪಲ್ಸ್ ಜಾಸ್ತಿ ಬರುತ್ತೆ. ಅದು ಸ್ವೀಟ್ಸ್ ತಿನ್ನೋರು ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ, ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಆಯಿಲಿ ಸ್ಕಿನ್ ಇಲ್ಲ ಅಂದರೆ ಪಿಂಪಲ್ಸ್ ಬರೋದಿಲ್ಲ. ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಯಾವ ಫುಡ್ಡಲ್ಲಿದೆ ಅಂದರೆ, ಯಾವ ಫುಡ್ ಸ್ವೀಟ್ ಇದೆ ಅದು ಯಾವ್ದು ಜಾಸ್ತಿ ತಿಂತಾ ಇರ್ತೀವಿ ಅದಕ್ಕೂ ಕೂಡ ಪಿಂಪಲ್ಸ್ ಬರುತ್ತೆ. ಅದನ್ನು ಬಿಟ್ಬಿಟ್ರೆ ಫ್ಯಾಟಿ ಫುಡ್ಡು, ಆಯಿಲಿ ಫುಡ್, ತುಂಬ ಆಯಿಲ್ ಫುಡ್ ಜಾಸ್ತಿ ತಿಂತಾ ಇದ್ದರೂ ಕೂಡ ಇದು ಬರುತ್ತೆ. ಯಾಕಂದರೆ ನ್ಯಾಚುರಲಿ ಆಯಿಲಿ ಫುಡ್ ತಿನ್ನೋದ್ರಿಂದ ಸ್ಕಿನ್ ಇನ್ನೂ ಆಯಿಲಿ ಜಾಸ್ತಿ ಆಗುತ್ತೆ, ಅದರಿಂದ ಜಾಸ್ತಿ ಬರುತ್ತೆ ಇರುತ್ತೆ. ಜೊತೆಗೆ ಸ್ಟ್ರೆಸ್ ಜಾಸ್ತಿ ಆಯಿತು ಅಂತಂದರೆ ತಾವು ತಿಳ್ಕೊಂಡಿರ್ಬೋದು, ಏನಪ್ಪ ಇದು ಸುಮ್ಮನೆ ಸಿಂಪಲ್ ಆಗಿರೋ ಸ್ಟ್ರೆಸ್ ಇದೆ ಅಂತ. ಯಾಕಂದರೆ ಮಕ್ಕಳಲ್ಲಿ ಓದೋ ಸ್ಟ್ರೆಸ್ ಇರುತ್ತೆ, ಅದರಲ್ಲೇ ನೋಡಿ. ಅದಕ್ಕೆ ನೋಡಿ ನೀವು ತುಂಬ ಜಾಸ್ತಿ ಈ ಕಾಲೇಜ್ ಹೋಗೋ ಹುಡುಗರಲ್ಲಿ ಹುಡುಗಿರಲ್ಲಿ ಈ ಪಿಂಪಲ್ಸು ಮೊಡವೆಗಳು ಜಾಸ್ತಿ ಕಾಣ್ಕೊಡುತ್ತೆ. ಓಕೆ, ಜೊತೆಗೆ ಕೆಲವೊಂದು ಮೆಡಿಸಿನ್ಸು, ಎಷ್ಟೊಂದು ಮೆಡಿಸಿನ್ಸು ಸೈಡ್ ಎಫೆಕ್ಟ್ ಆಗಿ ಕೂಡ ಮೊಡವೆಗಳು ಜಾಸ್ತಿ ಬರುತ್ತೆ. ಆಮೇಲೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಎಷ್ಟೊಂದು ಜನ ನಾವು ನೋಡ್ತೀವಿ ನ್ಯಾಚುರಲ್ಲು, ಹರ್ಬಲ್ಲು, ಆಯುರ್ವೇದ, ನೋ ಸೈಡ್ ಎಫೆಕ್ಟ್ಸು ಅಂತೆಲ್ಲ ಹೇಳ್ತಾರೆ. ಅದನ್ನು ಯಾವತ್ತೂ ಬಿಲೀವ್ ಮಾಡಬೇಡಿ. ಯಾಕಂದರೆ ಈ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಏನಿದೆ, ಫೇಸ್ ಕ್ರೀಮ್ ಇರ್ಬೋದು, ಫೇಸ್ ಲೋಷನ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಫೇಸಿಗೆ ಯೂಸ್ ಮಾಡ್ತಕ್ಕಂಥ ಕ್ರೀಮ್ಗಳು, ಪೌಡರ್ಸ್ಗಳೆಲ್ಲವೂ ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಮೀಡಿಯಮ್ ಏನಿದೆ ಅಲ್ವ, ಅದೆಲ್ಲ ಕೆಮಿಕಲ್ಸೇ. ಅದಕ್ಕೆ ನೋಡಿ ನೀವು ಎಷ್ಟೊಂದು ಸರಿ ನೋಡಿರ್ಬೋದು ಹರ್ಬಲ್ ಸೋಪ್ ಅಥವಾ ಹರ್ಬಲ್ ಫೇಸ್ ವಾಶ್ ವಿತ್ ನೀಮ್ ಆ್ಯಂಡ್ ಅಲೋವೆರಾ ಅಂತ ಹಾಕ್ತಾರೆ. ಆ ನೀಮ್ ಆ್ಯಂಡ್ ಅಲೋವೆರಾ ಇರೋದು ಒಂದು 2% ಇರುತ್ತೆ, 4% ಹೋದರೆ 96% ಇರೋದೆಲ್ಲ ಕೆಮಿಕಲ್ಲು. ಸೊ ಹಾಗಾಗಿ ನೀವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತೀರ ಅದು ಭಾಳ ಇಂಪಾರ್ಟೆಂಟು. ಓಕೆ, ಅದ್ರ ಜೊತೆಗೆ ಕೆಲವೊಂದು ವೆದರಲ್ಲಿ, ಕೆಲವೊಂದು ಎನ್ವೈರ್ಮೆಂಟಲ್ಲಿ, ಅದರಲ್ಲೂ ಆಯಿಲಿ ಸ್ಕಿನ್ ಇರೋರು ಈಗ ಬೀಚ್ ಸೈಡಲ್ಲಿದ್ದರೆ, ಕೋಸ್ಟಲ್ ಸೈಡಲ್ಲಿದ್ದರೆ ಅವರಿಗೆ ಭಾಳ ಬೇಗ ಪಿಂಪಲ್ಸ್ ಬರುತ್ತೆ. ಎಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅವರಿಗೆ ಪಿಂಪಲ್ಸ್ ತುಂಬ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವು ತಿಳ್ಕೊಬೇಕಾಗಿರೋದು ಇದೆ, ಪಿಂಪಲ್ಸ್ ಯಾಕೆ ಬರುತ್ತೆ ಅಂತ. ಇನ್ನು ಎರಡನೇದಾಗಿ ಪಿಂಪಲ್ಸ್ ಬಂದಮೇಲೆ ಏನು ಮಾಡಬೇಕು. ನೋಡಿ, ಪಿಂಪಲ್ಸ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಕೆಲವೊಂದು ಸರಿ ಹೇಳ್ಕೊಡ್ತೀನಿ ನಿಮಗೆ. ಆಯಿಲಿ ಸ್ಕಿನ್ ಇರೋರಿಗೆ ಏನಾಗುತ್ತೆ, ನಾವು ಸೆಬೇಸಿಯಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಫೇಸಲ್ಲಿ, ಅದು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇರುತ್ತೆ, ಅವರಲ್ಲಿ ಮಾತ್ರ ಪಿಂಪಲ್ಸ್ ಬರುತ್ತೆ. ಆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗೆ ನಮ್ಮದು ಸ್ಕಿನ್ನಲ್ಲಿ ಸ್ಮಾಲ್ ಹೋಲ್ಸ್ ಇದೆ. ಅದು ಯಾಕೆಂದರೆ ಸ್ಕಿನ್ ಬ್ರೀತ್ ಮಾಡುತ್ತೆ ಅಲ್ಲೂ ಕೂಡ. ಸೊ ಅದಕ್ಕೆ ನಮ್ಮ ಸ್ಕಿನ್ನು ನೀಟಾಗಿ ಒಂದು ಕಾಂಪ್ಲೆಕ್ಷನ್ ಮೇಂಟೈನ್ ಮಾಡ್ಕೊಂಬರುತ್ತೆ. ಯಾವಾಗ ಆ ಸ್ಕಿನ್ ಹೋಲಲ್ಲಿ ಆಯಿಲಿ ಸ್ಕಿನ್ ಇರೋದ್ರಿಂದ ಅಲ್ಲಿ ಕ್ಲೋಸ್ ಆಗುತ್ತೆ ಎಕ್ಸೆಸ್ ಆಯಿಲ್ ಆಗಿಬಿಟ್ಟು. ಜೊತೆಗೆ ನಾವು ಈಗ ಓಡಾಡ್ತಾ ಇರ್ತಕ್ಕಂಥ ಈಗ 2 ವೀಲರ್ ಇರ್ಬೋದು, ಕಾರಲ್ಲಿ ವಿಂಡೋ ಓಪನ್ ಮಾಡ್ಕೊಂಡು ಹೋಗೋದಿರ್ಬೋದು, ಅಥವಾ ಗಾಳಿಯಲ್ಲಿ ಓಡಾಡೋದಿರ್ಬೋದು, ಮನೆಯಲ್ಲೂ ಕೂಡ ಮನೆಗೆ ಹೋಗೋಕ್ಕೆ ಮುಂಚೆ ದಾರಿಯಲ್ಲಿ ಹೋಗ್ತಕ್ಕಂಥ ಪೊಲ್ಯೂಷನಿಂದ ಇರ್ಬೋದು, ಆ ಎಲ್ಲ ಕಾರ್ಬನ್ ಮೊನಾಕ್ಸೈಡು, ಡೈಆಕ್ಸೈಡು ಅವೆಲ್ಲ ಈ ಆಯಿಲ್ ಜೊತೆ ಸೇರ್ಕೊಂಡ್ಬಿಟ್ಟು ಆ ಪೋರ್ಸ್ನ ಕ್ಲೋಸ್ ಮಾಡ್ತಾ ಬರುತ್ತೆ. ಕ್ಲೋಸ್ ಮಾಡ್ತು ಅಂದರೆ ಅಲ್ಲಿ ಇನ್ಫೆಕ್ಷನ್ ಶುರು ಆಗುತ್ತೆ. ಇನ್ಫೆಕ್ಷನ್ ಆಗಿ ಒಂದು ದಪ್ಪ ಗುಳ್ಳೆ ಥರ ಬರುತ್ತೆ. ಸೊ ಎಲ್ಲರೂ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂದರೆ ಮೊಡವೆ ಬಂದ ತಕ್ಷಣ ಅದನ್ನು ಒಡೆದು ಬಿಡೋದು. ಅದನ್ನು ಮಾತ್ರ ಬಿಗ್ ನೋ.
ಯಾವತ್ತೂ ಮೊಡವೆನ ಒಡೆಯಬಾರದು. ಮೊಡವೆ ಹೊಡೆದ್ರೆ ಅದರ ಮಾರ್ಕು ನಿಮಗೆ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಬರೀ ಸ್ಕಾರ್ ಅಲ್ಲ, ಅದ್ರದ್ದು ಮಾರ್ಕ್ ಇರುತ್ತಲ್ಲ, ಮುಖ ತುಂಬ ಎಲ್ಲ ಡಾಟ್ ಡಾಟ್ ಬರೋದು ಅದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವತ್ತೂ ಮೊಡವೆನ ಒಡೆಯಬೇಡಿ, ನಂಬರ್ 1. ನಂಬರ್ 2, ಈಗ ನಮಗೆ ಗೊತ್ತಾಯಿತು ಆಯಿಲಿ ಸ್ಕಿನ್ನಿಂದ ಬರುತ್ತೆ ಅಂತ. ಸೊ ನಾವು ಏನು ಮಾಡಬೇಕು, ಸ್ಕಿನ್ ಆಯಿಲಿ ಆಗೋಕ್ಕೆ ಬಿಡಬಾರ್ದು. ಸ್ಕಿನ್ ಆಯಿಲಿ ಆಗೋಕ್ಕೆ ಬಿಡಬಾರ್ದು ಅಂದರೆ ಏನು ಮಾಡಬೇಕು, ಯಾವಾಗೂ ಸ್ಕಿನ್ನು ವಾಶ್ ಮಾಡ್ತಾ ಇರಬೇಕು. ತುಂಬ ಜನ ತಪ್ಪು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಆಯಿಲಿ ಸ್ಕಿನ್ ಇರುತ್ತೆ, ಸೋಪ್ ಹಾಕಿದರೆ ನನ್ನ ಸ್ಕಿನ್ ಹಾಳಾಗುತ್ತೆ ಅಂತ ಯಾವುದೋ ಫೇಸ್ ವಾಶ್ ಹಾಕ್ತಾರೆ, ಇಲ್ಲಾಂದರೆ ಬರೀ ವಾಟರ್ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡ್ತಾರೆ. ನೋಡಿ, ಆವಾಗೇ ಹೇಳಿದೆ, ಆಲ್ರೆಡಿ ಸ್ಕಿನ್ನಲ್ಲಿ ಹೋಲ್ಸ್ ಇದೆ, ಹೋಲ್ಸ್ ಮೇಲೆ ಆಯಿಲ್ ತುಂಬ್ತಾ ಇದೆ, ಪ್ಲಸ್ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಇವು ನಮ್ಮದು ಪೊಲ್ಯೂಷನಿಂದ ಎಲ್ಲ ಆ ಹೋಲ್ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಆಗ್ತಾ ಇದೆ. ಅಂಥದ್ರಲ್ಲಿ ನೀವು ಮುಖ ಬರೀ ನೀರು ಹಾಕ್ಬಿಟ್ಟು ತೊಳಿತು ಅಂದರೆ ಆಯಿಲ್ ಜೊತೆ ಸೇರಿಬಿಟ್ಟು ಥಿಕ್ ವ್ಯಾಕ್ಸ್ ಥರ, ಗ್ರೀಸ್ ಥರ ಮತ್ತೆ ಇನ್ನೂ ಕ್ಲೋಸ್ ಆಗುತ್ತೆ. ಆವಾಗ ಅಲ್ಲಿ ಒಳಗಿರ್ತಕ್ಕಂಥ ಇನ್ಫೆಕ್ಷನ್ ಏನಿರುತ್ತೆ ಅದು ಮೊಡವೆ ಆಗಿ ಪಸ್ಸಾಗಿ ಅಲ್ಲಿ ದೊಡ್ಡ ಪಿಂಪಲ್ ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಯಾವತ್ತೂ ಆಯಿಲಿ ಸ್ಕಿನ್ ಆಗದೇ ಇರೋ ಥರ ಫೇಸ್ನ ಡ್ರೈ ಇಟ್ಕೊಳ್ಬೇಕು. ಡ್ರೈ ಇಟ್ಕೋಬೇಕು ಅಂದರೆ ಯಾವುದೇ ಥರದಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಸೋಪ್ ಯೂಸ್ ಮಾಡಿ. ಅದಕ್ಕೇನು ನೀವು ಇಂಟರ್ನ್ಯಾಷನಲ್ ಸೋಪೇ ಯೂಸ್ ಮಾಡಬೇಕು, ಇಂಥ ಸೋಪು ಅಂಥ ಸೋಪು ಅಂತ ಬೇಕಾಗಿಲ್ಲ. ನೀವು ಮನೆಯಲ್ಲೇ ಯಾವ್ದು ಸೋಪ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ ಸಾಕು. ಓಕೆ, ಸೊ ಆ ಡ್ರೈ ಸ್ಕಿನ್ ಹೇಗಿಡುವುದು, ಸೋಪಲ್ಲಿ ಮಾತ್ರ ವಾಶ್ ಮಾಡಿ, ಯಾವುದೇ ಫೇಸ್ ವಾಶ್ನ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಈವನ್ ಸೋಪಲ್ಲೂ ಕೆಮಿಕಲ್ಸ್ ಇದ್ದರೆ ಮೈಲ್ಡ್ ಆಗಿರುತ್ತೆ, ಬಟ್ ನಮ್ಗೆ ಅಷ್ಟು ಬೇಕೇ ಬೇಕು ಆಯಿಲಿ ಸ್ಕಿನ್ ಇರೋರಿಗೆ. ಹಾಗಾದರೆ ಎಷ್ಟು ಸರಿ ಮುಖ ತೊಳ್ಕೊಬೇಕು, ಸ್ನಾನ ಮಾಡೋದನ್ನು ಬಿಟ್ಟು ಮಿನಿಮಮ್ 5 ಸಾರಿ ಸೋಪ್ ಹಾಕಿ ಮುಖ ತೊಳ್ಕೊಬೇಕು. ಪಿಂಪಲ್ಸ್ ಇರೋರಿಗೆ, ಮೊಡವೆ ಇರುವವರು ದಿನಕ್ಕೆ 5 ಸಾರಿ ಮಿನಿಮಮ್ಮು ಮುಖ ತೊಳ್ಕೊಬೇಕು ಸೋಪ್ ಹಾಕಿಬಿಟ್ಟು. ಆವಾಗ ಏನಾಗುತ್ತೆ, ಆಯಿಲಿ ಸ್ಕಿನ್ ಇರೋದಿಲ್ಲ, ಡ್ರೈ ಸ್ಕಿನ್ ಇರುತ್ತೆ, ಒಳಗಡೆ ಇನ್ಫೆಕ್ಷನ್ ಆಗಕ್ಕೆ ಬಿಡೋದಿಲ್ಲ, ಆಟೋಮೆಟಿಕ್ಕಾಗಿ ಮೊಡವೆಗಳೆಲ್ಲ ಡ್ರೈ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಇದು ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಯಾವುದೋ ಕ್ರೀಮು ಅಂತಲ್ಲ. ಫಸ್ಟ್ ಆಫ್ ಆಲು ಆವಾಗಿಂದ ಹೇಳ್ತಾ ಇದ್ದೀನಿ, ಮೊಡವೆ ಬರೋದು ಆಯಿಲಿ ಸ್ಕಿನ್ನಿಂದ ಅಂತ. ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ, ಯಾವುದೇ ಲೋಷನ್ ಯೂಸ್ ಮಾಡಿ, ಎಲ್ಲದರಲ್ಲೂ ಕೂಡ ಆಯಿಲಿ ಕಂಟೆಂಟ್ ಇದ್ದೇ ಇರುತ್ತೆ. ಈವನ್ ಆಯಿಲ್ ಫ್ರೀ ಅಂತಿದ್ದರೂ ಕೂಡ ಅದರಲ್ಲಿ ಗ್ಲಿಸರಿನ್ ಇರುತ್ತೆ, ವಿಚ್ ಈಸ್ ಹಾರ್ಮ್ಫುಲ್ ಟು ದ ಪಿಂಪಲ್ಸ್. ಸೊ ಯಾವುದನ್ನು ಯೂಸ್ ಮಾಡಬೇಡಿ. ಸಿಂಪಲ್ ಆಗಿರ್ತಕ್ಕಂಥ ಮನೇಲಿರೋ ಸೋಪು, ಫೇಸ್ನ ಡ್ರೈ ಇಡಿ. ಈಗ ಹುಡುಗಿರಿದ್ದರೆ, ಲೇಡೀಸ್ ಇದ್ದರೆ, ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇರ್ತೀರ, ಮುಖ ಡ್ರೈ ಅನಿಸುತ್ತೆ ಅಂದರೆ ಆವಾಗ ಮಾತ್ರ, ಯಾವುದಾದ್ರೂ ಅನ್ಅವಾಯ್ಡಬಲ್ ಫಂಕ್ಷನ್ ಇದ್ದರೆ ಮಾತ್ರ ಲೈಟಾಗಿ ಕ್ರೀಮ್ ಹಚ್ಕೊಂಡು ಹೋಗಿ ಬಂದ ತಕ್ಷಣ ಸೋಪ್ ಹಾಕಿ ಮುಖ ತೊಳ್ಕೊಬೇಕು. ಇಲ್ಲ ಕಾಲೇಜ್ಗೆ ಹೋಗ್ತಾಯಿದ್ರು, ಸ್ಕೂಲ್ಗೆ ಹೋಗ್ತಾಯಿದ್ರು ಅಂದರೆ ಮುಖ ಸೋಪ್ ಹಾಕಿ ತೊಳ್ಕೊಂಡ್ಮೇಲೆ ಮುಖ ಎಲ್ಲ ಡ್ರೈ ಆಗುತ್ತೆ. ಆವಾಗೆ ಬರೀ ಕೈಯಲ್ಲಿ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ, ಮುಖನ ಹಿಂಗೆ ಮಾಡಿ, ಅದು ಡ್ರೈನೆಸ್ ಹೋಗಿಬಿಡುತ್ತೆ, ಮುಖ ನೀಟಾಗಿ ಕಾಣುತ್ತೆ. ಪಿಂಪಲ್ಸ್ ಇಟ್ಕೊಂಡು ಅಗಲಿಯಾಗಿ ಕಾಣೋದಕ್ಕಿಂತ ಕ್ರೀಮ್ ಹಚ್ಕೊಂಡ್ಬಿಟ್ಟು ಪಿಂಪಲ್ಸ್ ಮುಖ ತುಂಬ ತುಂಬಿಸ್ಕೊಂಡು ಅಗಲಿ ಕಾಣೋದು ಬೆಟ್ರೋ, ಅಥವಾ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ವಿದೌಟ್ ಪಿಂಪಲ್ಸು ಬ್ಯೂಟಿಫುಲ್ಲಾಗಿ ಕಾಣೋದು ಒಳ್ಳೆಯದು. ಇದನ್ನು ನೀವು ಚೂಸ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಜೊತೆಗೆ ಇದಲ್ಲದೆ ತಾವು ಇನ್ನೇನೇನು ಮಾಡ್ಬೋದು ಮನೆಯಲ್ಲಿ ಪಿಂಪಲ್ಸ್ನ ಅವಾಯ್ಡ್ ಮಾಡೋಕ್ಕೆ. ಬೇಕಾದರೆ ಬಲ್ತ್ಕೊಳ್ಳಿ, ಅಥವಾ ಈ ವಿಡಿಯೋ ನಿಮ್ಮ ಹತ್ರ ಇರುತ್ತೆ. ನೋಡಿ, ಮುಲ್ತಾನಿ ಮಟ್ಟಿ ಎಲ್ಲ ಕಡೆ ಸಿಗುತ್ತೆ. ಓಕೆ, ಅದನ್ನು ಪ್ಯಾಕೆಟ್ ತಂದುಬಿಟ್ಟು ಏನಿಲ್ಲ, ಒಂದು ಅರ್ಧ ಚಮಚ ತೊಗೊಳ್ಳಿ. ರಾತ್ರಿ ಮಲ್ಗಕ್ಕೆ ಮುಂಚೆ ಒಂದು ಕಪ್ಪಲ್ಲಿ ಅರ್ಧ ಚಮಚ ಪೌಡ್ರ್ ಹಾಕಿ, ಅದು ಮುಲ್ತಾನಿ ಮಟ್ಟಿ, ಹುಳಿ ಆಗಿರೋ ಮೊಸರು ಅಥವಾ ಮಜ್ಜಿಗೆ ಒಂದು 4 ಚಮಚ ಸೇರಿಸಿ ಪೇಸ್ಟ್, ಥಿನ್ನಾಗಿರೋ ಪೇಸ್ಟ್ ಮಾಡ್ಕೊಳ್ಳಿ, ಮುಖಕ್ಕೆ ಹಚ್ಚಿ, ಅಥವಾ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಹಚ್ಚಿ 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಬಿಡಿ. ತುಂಬಾ ಬೇಗ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಬೇಕಾದರೆ ಅದಕ್ಕೆ ಒಂದು ಸ್ವಲ್ಪ ಆ್ಯಲೋವೆರಾ, ಅದನ್ನು ಬೇಕಾದರೆ ಅದಕ್ಕೆ ಸೇರಿಸಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ಇನ್ನೊಂದು ಚೂರು ನಿಮಗೆ ತುಂಬಾ ಮುಖ ತುಂಬ ಇದೆ, ರೆಡ್ ಇದೆ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಸೇರಿಸಿ. ಮುಲ್ತಾನಿ ಮಿಟ್ಟಿ, ಆ್ಯಲೋವೆರಾ, ಅರಿಶಿಣ, ಆಮೇಲೆ ಜೊತೆಗೆ ಸ್ವಲ್ಪ ನಿಂಬೆ ಸೊಪ್ಪು, ನೀಮ್ ಪೌಡರ್ ಅಥವಾ ನಿಂಬೆ ಎಲೆ ಇರುತ್ತಲ್ವ, ಅದನ್ನು ಕ್ರಷ್ ಮಾಡಿಬಿಟ್ಟು ಅದಕ್ಕೆ ಪೇಸ್ಟಿಗೆ ಹಾಕಿಬಿಡಿ, ಮುಖಕ್ಕೆ ಹಚ್ಚಿ. ತುಂಬಾ ಕ್ಲೀನಾಗಿ, ಇದು ಆ್ಯಂಟಿಬಯೋಟಿಕ್, ಆ್ಯಂಟಿ ಇನ್ಫೆಕ್ಟಿವ್, ಕಾಸ್ಟ್ ಎಫೆಕ್ಟಿವ್, ನ್ಯಾಚುರಲ್ ಕಾಸ್ಮೆಟಿಕ್ ಫೇಶಿಯಲ್ ನಿಮಗೆ ಇದು. ಇದನ್ನೇ ನೀವು ಇದರಲ್ಲಿ ಹೋಗಿದರೆ ಕೆಮಿಕಲ್ ಹಾಕ್ಬಿಟ್ಟು ಫೇಶಿಯಲ್ ಮಾಡ್ತಾರೆ. ಫೇಶಿಯಲ್ ಥರ ವರ್ಕ್ ಆಗುತ್ತೆ ನಿಮಗೆ. ಗೊತ್ತಾಯ್ತಲ್ವ? ಮುಲ್ತಾನಿ ಮಿಟ್ಟಿ, ಆಲೋವೆರಾ, ಟರ್ಮರಿಕ್ಕು, ನೀಮ್.
ಜೊತೆಗೆ ಅವಾಗಿಂದ ಹೇಳ್ತಾ ಇದ್ದೀನಿ ರಿಪೀಟೆಡ್ಲಿ, ನಿಮಗೆ ಮೊಡವೆ ಕಡಿಮೆ ಆಗಬೇಕು, ಪಿಂಪಲ್ಸ್ ಕಡಿಮೆ ಆಗಬೇಕು ಅಂದರೆ ಕೀಪ್ ಯುವರ್ ಸ್ಕಿನ್ ಡ್ರೈ. ಯಾವಾಗೂ ನಿಮ್ಮದು ಮುಖದ ಚರ್ಮ ಡ್ರೈ ಇರಬೇಕು, ಆಯಿಲಿ ಆಗಕ್ಕೆ ಬಿಡಬೇಡಿ. ಯಾವುದ್ಯಾವುದು ಪ್ಯೂರ್ ನ್ಯಾಚುರಲ್ ಹರ್ಬಲ್ ಆಯುರ್ವೇದಿಕ್ ವಿದೌಟ್ ಎನಿ ಸೈಡ್ ಎಫೆಕ್ಟ್ ಅಂತ ಕ್ರೀಮು, ಈ ನಮ್ಮದು ಫೇಸ್ ವಾಶು, ಸೋಪು ಅದ್ರ ಮೇಲೆ ಬರೆದಿರ್ತಾರೆ, ಅದನ್ನು ನಂಬಕ್ಕೆ ಹೋಗಬೇಡಿ. ಇನ್ನು ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ಪಿಂಪಲ್ಸು, ಆವಾಗ ಸಿಂಪಲ್ಲಾಗಿ ಒಂದು ಒಳ್ಳೆ ಆಯುರ್ವೇದಿಕ್ ರೆಮಿಡಿ ಹೇಳ್ತೀನಿ. ಯಾವುದಾದ್ರು ಆಯುರ್ವೇದಿಕ್ ಅಂಗಡಿಗೆ ಹೋಗಿ ತ್ರಿಫಲ ಮಾತ್ರೆ ಬರುತ್ತೆ, ಒಂದು 4 ಮಾತ್ರೆ ತೊಗೊಳ್ಳಿ ಸಾಕು. ಆ ಮಾತ್ರೆನ ಮನೇಲಿ ತಂದುಬಿಟ್ಟು ಈ ನಾವು ಗಂಧ ತೆಗಿತೀವಲ್ವ, ಅದ್ರ ಮೇಲೆ ಒಂದು 4 ನಿಂಬೆ ಹಣ್ಣಿನ ರಸ ಜ್ಯೂಸ್ ಹಿಂಡಿಬಿಟ್ಟು ಈ ತ್ರಿಫಲ ಟ್ಯಾಬ್ಲೆಟ್ ಇರುತ್ತಲ್ವ, ಅದನ್ನು ತ್ರಿಫಲ ಗುಗ್ಗುಲು ಅಂತ ಹೇಳ್ತೀವಿ, ಆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಸ್ವಲ್ಪ ರಬ್ ಮಾಡಿ, ಗಂಧ ಬರುತ್ತೆ, ಅದನ್ನು ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಹಚ್ಚಿ, ಇನ್ಸ್ಟಂಟಾಗಿ ಡ್ರೈ ಆಗುತ್ತೆ. ಯಾವುದೇ ರೆಮಿಡಿ ಕೂಡ ನಿಮಗೆ ಬೇಕಾಗಿಲ್ಲ. ಜೊತೆಗೆ ಇನ್ನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಹೀಗೆ ಮುಲ್ತಾನಿ ಮುಟ್ಟಿ ಹೇಳಿದ್ದೀನಿ, ಹಾಗೆಯೇ ಈ ನಮ್ಮದು ಚಂದನ ಪೌಡ್ರ್ ಬರುತ್ತೆ, ಸ್ಯಾಂಡಲ್ವುಡ್ ಪೌಡ್ರು, ಅದಕ್ಕೆ ಸ್ವಲ್ಪ ನೀವು ರೋಸ್ ವಾಟರ್ ಹಾಕ್ತು ಅಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ಇನ್ನೂ ಸ್ವಲ್ಪ ಮುಖದಲ್ಲಿ ಸ್ಕಾರ್ಸ್ ಎಲ್ಲ ಇತ್ತು ಅಂದರೆ ಚಕ್ಕೆ ಪೌಡರ್, ಸಿನೆಮಮ್ ಪೌಡ್ರ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಹನಿ ಸೇರಿಸಿ, ಸ್ವಲ್ಪ ರೋಸ್ ವಾಟರ್ ಸೇರಿಸಿ ಮುಖಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ಮೇಥಿ ಪೌಡ್ರ್ ಬರುತ್ತಲ್ವ, ಮೆಂತೆ ಪೌಡ್ರು, ಅದಕ್ಕೆ ಒಂದು ಸ್ವಲ್ಪ ಮೊಸರು, ಹುಳಿ ಮೊಸರು ಹಾಕ್ಬಿಟ್ಟು ಮುಖಕ್ಕೆ ಹಾಕ್ಕೊಂಡ್ಬಿಟ್ರೆ, ಇವೆಲ್ಲ ತುಂಬಾ ನ್ಯಾಚುರಲ್, ಯಾಕೆ ನಿಮ್ಮ ಮನೆಯಲ್ಲಿದೆ, ಇದೆಲ್ಲ ವರ್ಕ್ ಆಗೋದು ನಿಮ್ಮ ಸ್ಕಿನ್ ಮೇಲೆ. ಸೊ ಇಷ್ಟು ಮಾಡಿ, ನೀರು ಜಾಸ್ತಿ ಕುಡ್ಕೊಳ್ಳಿ, ಟೈಮಿಗೆ ಊಟ ಮಾಡಿ, ಕಾನ್ಸ್ಟಿಪೇಷನ್ ಆಗೋಕ್ಕೆ ಬಿಡಬೇಡಿ, ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬೇಡಿ, ಮುಖ ಆಯಿಲಿ ಆಗೋಕ್ಕೆ ಬಿಡಬೇಡಿ. 100% ಕಂಪ್ಲೀಟಾಗಿ ನಿಮಗೆ ಮೊಡವೆಗಳು ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಮ್ಮ ಡಾಕ್ಟ್ರುಗಳು ನಿಮಗೆ ಕ್ಲೀನಾಗಿ ಅಡ್ವೈಸ್ ಮಾಡ್ತಾರೆ. ಮುಖದ ಮೇಲೆ ಇರ್ತಕ್ಕಂಥ ಮೊಡವೆ 100% ಗುಣಪಡಿಸ್ಕೊಳ್ಬೋದು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.